ನೀವು ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮಂಡ್ಯ ತಾಲೂಕಿನ ಕೆ. ಗೌಡಗೆರೆ ಗ್ರಾಮದಲ್ಲಿ 52 ಲಕ್ಷ ವೆಚ್ಚದ ರಸ್ತೆ ಮತ್ತು ವಿವಿಧ ಕಾಮಗಾರಿಗಳ ಗುದ್ದಲಿ ಪೂಜೆ ನೆರವೇರಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರ್ ಅವರು. ಈ ಸಂದರ್ಭದಲ್ಲಿ ಕೆ. ಗೌಡಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿದ್ದರಾಮು, ಬಿ. ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬೋರಯ್ಯ, ಕಾಂಗ್ರೆಸ್ ಮುಖಂಡರಾದ ಜಿ. ಕೆಬ್ಬಳ್ಳಿ ರಾಜು, ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ವಿಜಯ್ ಕುಮಾರ್, ಹಂಚಹಳ್ಳಿ ಲೋಕೇಶ್, ಸತೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯಾಕೆ ಇನ್ನೊಂದು ರೇಟ್ ಥ್ಯಾಂಕ್ ಯು. ಬನ್ನಿ ಇಟ್ಕಡೆ ವಿದ್ಯಾರ್ಥಿನಿ ಮನ್ಸನ ಜೀವ ನೀನು. ಬರ್ರಿ ಗುರವರು ನೀವು ಹಚ್ಚಿಲ್ಲ ಅಂದ್ರೆ ಹಂಗೆ ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ಶಾಸಕರನ್ನು ಅಭಿನಂದಿಸಬೇಕು ಅಂತ ಕೇಳ್ತಿದ್ದೀನಿ. ಉಲ್ಟಾ ಸರ್ ಬನ್ನಿ ಬನ್ನಿ ಓಕೆ ಇವತ್ತೇ ಹೇಳ್ತೀನಿ. ಹೊರಗಡೆ ಬನ್ನಿ ಸರ್, ಮಧ್ಯೆ ಹೋಗ್ಬಿಡಿ. ಆ ಕಡೆ ಮುಂದೆ ಕೊಡಿ ಸರ್, ಆ ಕಡೆ ಮುಂದೆ ಕೊಡಿ ಸರ್. ಬರ ಇರೋ ಕಡೆ ಹಾಯ್ ಮೇಡಮ್. ಈಗ ಬೇಡ ಮೇಡಮ್ ಬ್ಯಾಗು ಏನಪ್ಪ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಹೇಳೇಡ ಎಷ್ಟು ಹಾಕಿದಲ್ಲಿ ಫಂಡ್ ಹಾಕಿಲ್ಲ ಕುಮಾರ್ ಗೌಡ್ ಅವರು ಶಾಲಾ ವಿದ್ಯಾರ್ಥಿಗಳನ್ನು ಕುರಿತು ಮಾತಾಡಬೇಕು ಅಂತ ಕೇಳ್ಕೊತೀನಿ.
ಆಯ್ತು ಇರಲಿ ಏನಾಗಲ್ಲ ಎಲ್ಲ ನಮ್ಮವರೇ ಅವ್ರನ್ನೂ ಒಂದು ವಿಶ್ವಾಸ ತಗೊಂಡ್ಬಿಡು ಮುಂದೆ ಈಗ ಬಂತಲ್ಲ ಆಯ್ತು ಎಲ್ಲ ಮಕ್ಕಳು ಜೋರಾದ ಚಪ್ಪಾಳೆ ಮೂಲಕ ಶಾಲೆಯ ಈ ಸರಳ ಸಮಾರಂಭದ ವೇದಿಕೆ ಮೇಲಿರುವಂತ ಶಾಲೆಯವರು ಬಹಳ ಪ್ರೀತಿಯಿಂದ ನಿಮ್ಮ ಹುಟ್ಟಿದಬ್ಬ ಮಾಡಬೇಕು ಅಂದ್ರು. ಆದ್ರೆ ದಯವಿಟ್ಟು ಶಾಸಕರ ಹುಟ್ಟಿದಬ್ಬವನ್ನ ಶಾಲೆಯಲ್ಲಿ ಮಾಡಿದ್ರೆ ಕೆಟ್ಟ ಸಂಪ್ರದಾಯವನ್ನ ನಾನೇ ಹುಟ್ಟಕ್ಕಾಗುತ್ತೆ ಅಂತ ಹೇಳಿ ದಯವಿಟ್ಟು ಎಲ್ಲರನ್ನ ಕ್ಷಮೆ ಕೋರುತ್ತಾ ಕೇಕನ್ನ ಕಟ್ ಮಾಡಲ್ಲ, ಮಕ್ಕಳಿಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ನಾನು ಬಂದಿದ್ದೀನಿ. ಪ್ರೌಢಶಾಲೆಯ ಮಕ್ಕಳು ಚೆನ್ನಾಗಿ ಓದಬೇಕು, ನಮ್ಮ ಮಂಡ್ಯ ತಾಲೂಕಿಗೆ ಹೆಸರನ್ನ ತರಬೇಕು. ಅದೇ ರೀತಿ ಶಾಲಾ ಕೊಠಡ ಅರ್ಧಕ್ಕೆ ನಿಂತಿದೆ, ಫಂಡ್ ಬೇಕು ಅಂತ ಕೇಳಿದರೆ ನಾನು ಮುಂದಿನ ಇದರಲ್ಲಿ ಹಾಕೊಡ್ತೀನಿ. ಯಾಕಂದ್ರೆ ಎಲ್ಲ ಶಾಲೆಗಳು ಮಕ್ಕಳಿಗೆ ಓದಿಸ್ಬೇಕಂದ್ರೆ ಶಾಲಾ ಕೊಠಡಿ ಅವಶ್ಯಕತೆ ಇರುತ್ತೆ, ಬೇಕಾದಂತ ಸಾಮಗ್ರಿಗಳು ಅವಶ್ಯಕತೆ ಇರುತ್ತೆ. ಅದನ್ನ ಮಾಡಬೇಕಾಗಿರೋದು ನಿಮ್ಮೆಲ್ಲರ ನಾಗರಿಕ ಕರ್ತವ್ಯ ಆಗಿದೆ. ನಿಮ್ಮ ಶಾಲಾ ಕೊಠಡಿಗೆ ಹಣವನ್ನ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ. ಒಳ್ಳೆ ಕೊಠಡಿ ಆಗ್ಲಿ, ಈ ಶಾಲೆಯಲ್ಲಿ ಓದಿ ಮಕ್ಕಳು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ನಿಮ್ಮ ಊರಿಗೆ, ನಿಮ್ಮ ಮನೆಗೆ, ಮತ್ತೆ ನಮ್ಮ ತಾಲೂಕಿಗೆ ಒಳ್ಳೆ ಹೆಸರನ್ನ ತರಬೇಕು ಅನ್ನೋದು ನನ್ನ ಭಾವನೆ. ನಿಮ್ಮ ಭವಿಷ್ಯ ಉಜ್ವಲ ಆಗ್ಲಿ, ಎಲ್ಲರಿಗೂ ಒಳ್ಳೆದಾಗ್ಲಿ. ಬಹಳ ದಿನಗಳಿಂದ ನೀವು ಕೇಳ್ತಿದ್ದಂತ ನಿಮ್ಮ ಶಾಲೆಯ ಮುಂದೆ ರಸ್ತೆಗೆ ದುಡ್ಡು ಹಾಕಿದೀವಿ. ಇವತ್ತು ಗುದ್ಲಿ ಪೂಜೆಯನ್ನು ನೆರವೇರಿಸಿ ಒಳ್ಳೆ ರಸ್ತೆಯನ್ನ ಇನ್ನು 1 ತಿಂಗಳಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ದಿನಗಳಿಂದ ಎಷ್ಟು ವರ್ಷ ಆಗಿತ್ತು ರೋಡಾಗಿ? ಬಹಳ ವರ್ಷಗಳ ರೋಡ್ ಆಗಿರೋ ಕಾರು ಕುರುಗನು ಇಲ್ಲ, 25 ವರ್ಷ ಆಗಿದೆ. ಬಹಳ ವರ್ಷಗಳಿಂದ ಈ ರಸ್ತೆ ಆಗ್ಬೇಕು ಅಂತ ನಿಮ್ಮೆಲ್ಲರ ಬೇಡಿಕೆ ಇತ್ತು. ಇವತ್ತು 45 ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದೀನಿ. 100 ಮೀಟರ್ ಗ್ರಾಮದ ವ್ಯಾಪ್ತಿಯಲ್ಲಿ ಚರಂಡಿ ಕೂಡ ಮಾಡೋದಕ್ಕೆ ಹೇಳಿದೀವಿ. ರಸ್ತೆಯನ್ನ ಗುಣಮಟ್ಟದಲ್ಲಿ ರಸ್ತೆಯನ್ನ ಮಾಡಿ ಅನ್ನೋದು ನಮ್ಮ ಅಭಿಪ್ರಾಯ. ಚೆನ್ನಾಗಿ ಮಾಡಿ, ಅಭಿವೃದ್ಧಿ ಮುಖ್ಯ.